ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಸ್ಮೈಲ್ ಟಾಕ್ ಪ್ಯಾರಾಮೆಡಿಕಲ್ ಚಾನಲ್. ಫ್ರೆಂಡ್ಸ್ ನೋಡಿ, ಈಗಾಗಲೇ JNM ನರ್ಸಿಂಗ್ ಬೋರ್ಡ್ ವತಿಯಿಂದ SSLC ಕಂಪ್ಲೀಟ್ ಆಗಿರುವಂಥವ್ರುಗಳಿಗೆ 2026ನೇ ಸಾಲಿನಲ್ಲಿ ಗೌರ್ಮೆಂಟ್ ಅಪ್ಲಿಕೇಶನ್ಗಳನ್ನು ಆಹ್ವಾನ ಮಾಡಿದ್ದಾರೆ. ಆಲ್ರೆಡಿ ಅಪ್ಲಿಕೇಶನ್ ಕೂಡ ಓಪನ್ ಆಗಿದ್ದಾವೆ. 20ನೇ ತಾರೀಕಿಗೆ ಕೊನೆ ದಿನಾಂಕ ಐತಿ. ಇದೇ ತಿಂಗಳ 20ನೇ ತಾರೀಕಿಗೆ ಲಾಸ್ಟ್ ಡೇಟ್ ಐತಿ. ಮಿಸ್ ಮಾಡ್ದೆ ನೀವು ಅಪ್ಲಿಕೇಶನ್ಗಳನ್ನು ಹಾಕ್ರಿ. ಜೊತೆಗೆ 400 ರೂಪಾಯಿ ಕೇಳಿದ್ರೆ 400 ಪೇಮೆಂಟ್ ಮಾಡಿರಿ. 250 ರೂಪಾಯಿ ಹಾಕಿದ್ರೆ 250 ರೂಪಾಯಿ ಕಾಸ್ಟ್ ವೈಸ್ ಅದು ಪೇಮೆಂಟ್ ಐತ್ರಿ. ಅದನ್ನು ಕೂಡ ಪೇ ಮಾಡೋದನ್ನು ಮರಿಬೇಡ್ರಿ. ಓಕೆ ರೀ. ಆಲ್ರೆಡಿ ನಾನು ಇದರ ಬಗ್ಗೆ ನಿಮಗೆ ಭಾಳಷ್ಟು ವೀಡಿಯೋಗಳನ್ನು ಕೂಡ ಮಾಡಿ ಹಾಕಿದ್ದೀನಿ. ನೀವೇನಾದರೂ ಚಾನಲ್ಗೆ ಹೊಸಬರಾಗಿದ್ದರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಇಟ್ಕೋರಿ. ಯಾಕಂದ್ರೆ ನಾವು ಹಾಕುವಂಥ ವೀಡಿಯೋಗಳು ನಿಮಗೆ ಬಂದು ತಲುಪಬೇಕಂತಂದ್ರೆ ನೀವು ಸಬ್ಸ್ಕ್ರೈಬ್ ಮಾಡಬೇಕಾಗ್ತೈತಿ. ಹಂಗೆ ಬಂದು ಕಾಮೆಂಟ್ ಹಾಕಿದರೆ ನಿಮಗೆ ಮುಂದೆ ನಾನು ಹೇಳಿರ್ತೀನಿ, ಆದರೆ ನಿಮ್ಗೆ ಮೆಸೇಜ್ ಅದು ನಿಮಗೆ ವೀಡಿಯೋ ಬರೋಂಗಿಲ್ಲ ರೀ. ಅದಕ್ಕೆ ಸಬ್ಸ್ಕ್ರೈಬ್ ಮಾಡಿ ಇಟ್ಕೋ. ನೋಡಿರಿ, ಒಂದು ಪ್ರಶ್ನೆ ಏನಂತಂದ್ರೆ, ಈಗ ನೋಡಿರಿ ನಾವು ಆಲ್ರೆಡಿ ಅಪ್ಲಿಕೇಶನ್ ಹಾಕಿವ್ರಿ. ಮುಂದೆ ಏನು ಮಾಡ್ಬೇಕು ನೋಡಿರಿ. ಈಗ ನಾ ಅಪ್ಲಿಕೇಶನ್ ಹಾಕಿ ಈಗ ನನಗೆ ಒಂದು ವಾರ ಆತ್ರಿ. ಈಗ ಏನು ಸುದ್ದಿನ ಗೊತ್ತಾಗ್ತಿಲ್ಲ, ಏನು ಮಾಡ್ಬೇಕು ರೀ ಮುಂದೆ ಅಂತಂದ್ರೆ ಟೆನ್ಷನ್ ತೊಗೊಳಕ್ಕೆ ಹೋಗ್ಬಿಡ್ರಿಪ್ಪ. ಯಾಕಂದ್ರೆ ಇದು 1 ತಿಂಗಳ ತನಕ ನಡೆಯುವಂಥ ಪ್ರಕ್ರಿಯೆ ಎಲ್ಲ ಆನ್ಲೈನ್ ಮುಖಾಂತರ ನಡೀತೈತಿ. ಆದರೆ ನೀವು ಏನು ಮಾಡ್ಬೇಕು ಅಂತಂದ್ರೆ ಇವಾಗ ಜಸ್ಟ್ ಈಗ ಸದ್ಯಕ್ಕೆ ಏನು ಮಾಡೋಂಗಿಲ್ಲ. ಏನಾರ ಮಾಹಿತಿ ಬಂದ್ರೆ ನಾನೇ ಹೇಳ್ತೀನಿ. ಆದ್ರೆ ಹಂಗೆ ಈಗ ಖಾಲಿ ಕುಂತು ಮನ್ಯಾಗ ಏನು ಮಾಡೋಕ್ಕಾಗೋದಿಲ್ಲಲ್ಲ. ಅದಕ್ಕೆ ನೀವೇನು ಮಾಡ್ಬೇಕು, ಬಂದು ಇಲ್ಲಿ ಲಾಗಿನ್ ಮಾಡ್ಕೋಬೇಕ್ರಿ. ಇಲ್ಲಿ ನೋಡಿರಿ, ಲಾಗಿನ್ ಮಾಡ್ಕೋಬೇಕ್ರಿ. ಇಲ್ಲಪ್ಪ ಅಂದ್ರೆ ಇಲ್ಲಿ ನಂದು ಯೂಟ್ಯೂಬ್ ಇದೆ ವಿಡಿಯೋ ಇದೆ ರೀ. ಈ ವಿಡಿಯೋ ನೋಡ್ಕೊತ ಇರ್ಬೇಕು ರೀ. ಇದು ಮುಂದಿನ ಪ್ರಕ್ರಿಯೆ ಬಗ್ಗೆ ಹೇಳ್ದತ್ರಿ ಇದು. ಹೌದ್ರಿ. ಈಗ ನೀವು ಲಾಗಿನ್ ಮಾಡ್ಕೋಬೇಕ್ರಿ. ಲಾಗಿನ್ ಕ್ಲಿಕ್ ಮಾಡಿರಿ. ಲಾಗಿನ್ ಕ್ಲಿಕ್ ಮಾಡಿದ ಮೇಲೆ ನಿಮ್ಗೆ ಏನಾಕತ್ತಂದ್ರೆ ಇಲ್ಲಿ ನಿಮ್ಮ ಅಪ್ಲಿಕೇಶನ್ ನಂಬರ್ ಮತ್ತು ಇವು ಡೇಟ್ ಆಫ್ ಬರ್ತ್ ಎರಡೂ ಕಾಣಿಸ್ತಾವೆ ರೀ. ಇಲ್ಲಿ ಎಂಟ್ರಿ ಮಾಡ್ಬೇಕ್ರಿ. ಅಪ್ಲಿಕೇಶನ್ ನಂಬರ್, ಡೇಟ್ ಆಫ್ ಬರ್ತ್ ಎರಡೂ ಹಾಕಬೇಕಾಗ್ತೈತಿ. ಹಾಕಿದಿರಿ. ಇಲ್ಲಿ ಹಾಕಿದ್ರಿಂದ ಲಾಗಿನ್ ಮಾಡಿರಿ. ಇದಕ್ಕೆ ಲಾಗಿನ್ ತಕ್ಷಣ ಈ ಥರ ಬರ್ತೈತಿ. ಸದ್ಯಕ್ಕೆ ಎಲ್ಲರೂ ಹಿಂಗೆ ಬರತೈತಿ. ಇಲ್ಲಿ ಏನಾದರೂ ಪೇಮೆಂಟ್ ಇತ್ತಂದ್ರೆ ಪೇಮೆಂಟ್ ವೇಟ್ ಮಾಡಿರಿ. ಪೇಮೆಂಟ್ ಮಾಡಿದ್ರೆ ಪೇಮೆಂಟ್ ಮಾಡ್ಕೊರಿ. ಪೇಮೆಂಟ್ ಆಲ್ರೆಡಿ ಮಾಡೀನಿ ರೀ ನಾನು, ಆದರೂ ಕಾಣಿಸಾಕುಂತಂದ್ರೆ ವೇಟ್ ಮಾಡಿರಿ. ಒಂದು ಸಂಡೇ ಗಿಂಡೆ ಬಿಟ್ಟು ರಜೆ ಗಿಜೆ ಬಿಟ್ಟು ಆಮೇಲೆ ಏನು ಮಾಡ್ತಾರೆ, ಕ್ಲಿಯರ್ ಮಾಡ್ತಾರೆ. ಈ ಥರ ಇಲ್ಲಿ ಬರತ್ತರಿ. ನೋಡಿರಿ, ಇಲ್ಲಿ ನೋಡಿರಿ, ಈ ಥರ ಸಬ್ಮಿಟೆಡ್ ಅಂತಿದ್ರೆ ನಿಮ್ಮ ಅಪ್ಲಿಕೇಶನ್ನ ಕರೆಕ್ಟ್ ಐತಿ ಅಂತ ಅಲ್ರಿ, ನಿಮ್ಮದು ಪೇಮೆಂಟ್ ಎಲ್ಲ ಕ್ಲಿಯರ್ ಆಗೈತಿ ಅಂತ ಅರ್ಥ. ಈ ಥರ ಸಬ್ಮಿಟ್ ಅಂತ ಬಂದ್ರೆ ಪೇಮೆಂಟ್ ಕ್ಲಿಯರ್ ಆಗೈತಿ. ಇಲ್ಲಿ ಯಾವಾಗ ಬರ್ಬೇಕು ರೀ, ಇದೇನೋ ಕೌನ್ಸ್ಲಿಂಗ್ ಸ್ಟಾರ್ಟ್ ಆದಾಗ ಇಲ್ಲಿ ಏನಾಕತ್ತಂದ್ರೆ ಇದು ಸಬ್ಮಿಟ್ ಹೋಗಿ ಗ್ರೀನ್ ಕಲರ್ ಒಳಗಡೆ ಅಪ್ರೂವ್ಡ್ ಅಂತ ಬರ್ತೈತೆ ರೀ. ಅಲ್ಲಿ ಮಟ ಇದನ್ನು ನೋಡ್ತಾ ಇರ್ಬೇಕು ನೀವು. ಹಂಗಂತೇಳಿ ನೀವೇನಾರು ಫಸ್ಟ್ ದಿನ ಹಾಕಿವಿ ಅಂಥೇಳಿ ನಿಮಗೆ ಫಸ್ಟ್ ಕರೆದು ತುಳುಗ್ಲೆ ಕೊಡೋಂಗಿಲ್ಲ. ಎಲ್ಲರಿಗೂ ಕರೆದ ಕೊಡ್ತಾರೆ. ಆದ್ರೆ ಯಾವಾಗ ಕೊಡ್ತಾರೆ, ಮೊದ್ಲಿಗೆ ಏನು ಮಾಡ್ತಾರೆ, ರ್ಯಾಂಕ್ ನಂಬರ್ ಬಿಡ್ತಾರೆ ರೀ. ಈಗ ಇದು ಮುಗಿದ ಮ್ಯಾಗ ರೀ, ಏನಂದ್ರೆ ಈಗ 20 ತಾರೀಕು ತನಕ ಮುಗಿದ ಮ್ಯಾಗ ರ್ಯಾಂಕ್ ನಂಬರನ್ನು ಕೊಡ್ತಾರೆ ನಿಮಗೆ. ಆಮೇಲೆ ಅಪ್ಲಿಕೇಶನ್ ರಿಜೆಕ್ಟ್ ಇದ್ದು ಅಂದ್ರೆ ರಿಜೆಕ್ಟ್ ಮಾಡ್ತಾರೆ. ಎಡಿಟ್ ಮಾಡಲಿಕ್ಕೆ ಆಪ್ಷನ್ ಕೊಡ್ತಾರೆ. ಎಡಿಟಿಂಗ್ ಲಿಂಕ್ ಕೊಡ್ತಾರೆ. ಎಡಿಟಿಂಗ್ ಲಿಂಕ್ ಕೊಟ್ಟ ಮೇಲೆ ರ್ಯಾಂಕ್ ನಂಬರ್ ಕೊಡ್ತಾರೆ. ರ್ಯಾಂಕ್ ನಂಬರ್ ಕೊಟ್ಟ ತಕ್ಷಣ ನಿಮಗೆ ಆಪ್ಷನ್ ಎಂಟ್ರಿ ಅಂತ ಕೊಡ್ತಾರೆ. ಕಾಲೇಜ್ ಸೆಲೆಕ್ಷನ್ ಮಾಡ್ಕೊಂಡು ಆನ್ಲೈನ್ ಮುಖಾಂತರ ಕಾಲೇಜ್ ಸೆಲೆಕ್ಷನ್ ನೀವು ಮಾಡ್ಕೋಬೇಕು. ಸೆಲೆಕ್ಷನ್ ಮಾಡಿ 2-3 ದಿವಸಕ್ಕೆ ರಿಸಲ್ಟ್ ಬಂದುಬಿಡ್ತದೆ. ಮೊಬೈಲ್ನಾಗ ಇಲ್ಲಿ ನೋಡ್ಕೋಬೇಕು. ಇಲ್ಲಿ ಬರ್ತಾರೆ, ಇಲ್ಲೆಲ್ಲ ಕೊಡ್ತಾರೆ, ಆಪ್ಷನ್ ಬರ್ತಾವೆ. ಇಲ್ಲಿ ಬರ್ತದೆ ಆಪ್ಷನ್ ಒಂದು. ಇದೆಲ್ಲ ಇನ್ನೂ ಲೇಟ್ ಇದೆ ರೀ. ಈ ತಿಂಗಳು ಪೂರ ಏನಾಕತ್ತಂದ್ರೆ ಬರೀ ಅಪ್ಲಿಕೇಶನ್ ಹಾಕೋಕೆ ಹೋಗ್ಕತಿ. ಮುಂದಿನ ತಿಂಗಳಿಂದ ಇದೆಲ್ಲ ಸ್ಟಾರ್ಟ್ ಆಗ್ತೈತಿ. ನಾನು ಕೂಡ ಹೇಳ್ತೇನೆ ನಿಮಗೆ ಬಂದಾಗ. ಟೆನ್ಷನ್ ತೊಗೋಬೇಡ್ರಿ. ಎಲ್ಲ ಟೂರ್ ಹೋಗೋದಿತ್ತು, ಮದುವೆ ಹೋಗೋದಿತ್ತು, ಹೋಗಿ ಬರ್ರಿ. ಕಾಲೇಜ್ ಸ್ಟಾರ್ಟ್ ಆದಮೇಲೆ ಇವೆಲ್ಲ ಆಗೋದಿಲ್ಲ. ರಜೆ ಗಿಜೆ ಕೊಡೋಂಗಿಲ್ಲ. ನಮ್ಮ ನರ್ಸಿಂಗ್ ಸಿಕ್ಕಾಗ ಎಂಜಾಯ್ ಮಾಡಿರಿ. ಈಗ ಮುಂದಿನ ತಿಂಗಳ ತನಕ ವೆಯ್ಟ್ ಮಾಡಿರಿ.